ಪೂಜ್ಯ ಗುರುಗಳಾದ ಶ್ರೀ 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 ಯೋಗಾನಂದ ಸ್ವಾಮೀಜಿಯವರಿಗೆ ವಂದನೆಗಳು ತಿಳಿಸುತ್ತಾ ಮತ್ತು ವೇದಿಕೆ ಮೇಲೆ ಮಹನೀಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆಲ್ಲರಿಗೂ ವಂದಿಸುತ್ತಾ ನಾವು ಏನಾಗಿದ್ದೀವಿ ಅಂತ ಸ್ವಲ್ಪ ಆವಾಗ ಒಂದು ಕ್ವಶನ್ ಹಾಕೊಡ್ತಾ ಇರಬೇಕು ಮನೆಯಲ್ಲಿ. ಯಾಕಂತಂದ್ರೆ ನಮ್ಮನ್ನು ನಾವು ಮರ್ತೋಗಿ ಎಲ್ಲೋ ಮಾಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಲೆಕ್ಕಕ್ಕೇನೋ ಇದೇ ಮರದಲ್ಲೇ ಇರ್ತೀವಿ. ನಾನು ಗುರುಗಳಾಗಿದ್ದೀನಿ ಅಂತ ಒಬ್ಬರಿಗೆ ಭ್ರಮ, ಇನ್ನೊಬ್ರು ನಮಗೆ ದೀಕ್ಷೆ ತಗೊಂಡಿದ್ವಿ ನಾವು ಗುರುಮಕ್ಳಾಗಿದ್ದೀವಿ ಅಂತ ಅದೊಂದು ಭ್ರಮೆ, ಇನ್ಯಾರೋ ಏನೋ ಪ್ರಪಂಚಿಕವಾಗಿ ಅವ್ರ್ಯಾನೋ ಒಂದೊಂದು ಭ್ರಮೆ ಸಿಗಾಕೊಂಡಿರ್ತಾರೆ. ಆದ್ರೆ ಎಚ್ಚರಿಕೆ ಇರ್ಬೇಕು. ನಮಗೆ ಏನ್ ಎಚ್ಚರಿಕೆ ಇರ್ಬೇಕು? ಜೀವನ ಸಾಗ್ತಾ ಇದೆ, ಉಸಿರು ಆಗ್ತಾ ಇದೆ, ಬ್ಯಾಟ್ರಿ ಒಂದಿನ ಖಾಲಿ ಆಗೋಗುತ್ತೆ, ಉಸಿರು ನಿಂತೋಗ್ಬಿಡುತ್ತೆ. ಇದಂತೂ ಗ್ಯಾರಂಟಿ. ಎಲ್ಲರಿಗೂ ಯಾರನ್ನೂ ಬಿಡಲ್ಲ, ಗುರುವಾಗಿದ್ರು ಬಿಡಲ್ಲ, ಶಿಷ್ಯನಾಗಿದ್ರು ಬಿಡಲ್ಲ, ಈ ಮಾರ್ಕೆಟ್ ಬರದೇ ಇದ್ರು ಬಿಡೋದಿಲ್ಲ. ನಮ್ಮನ್ನು ಗಟ್ಟಿ ಮಾಡ್ಬಿಡ್ತಾರೆ. ಇದೊಂದು ಸತ್ಯವನ್ನ ಯಾವ ಸತ್ಯ ತಿಳ್ಕೊಬೇಕು, ಅದು ಬಿಡೋದ್ರೊಳಗಡೆ ಅದೊಂದು ನಮ್ ಕ್ವಶನ್ ಇರ್ಬೇಕು. ಯಾವ ಸತ್ಯ ತಿಳ್ಕೊಂಡ್ರೆ ನಮ್ ಜನ್ಮ ಸಾರ್ಥಕ ಆಗತ್ತೆ, ಜನ್ಮರಾಹಿತ್ಯ ಆಗತ್ತೆ ಅನ್ನೋದೊಂದು ಗುರಿ ಇರ್ಬೇಕು. ಆ ಗುರಿ ಎಲ್ಲಿಗೆ ಹೋಗ್ಬೇಕು ಅಂತ ಗುರಿ ಇಟ್ಕೊಂಡು ನಾವು ಪ್ರಯಾಣ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಪೂಜೆ ಬರ್ಬೇಕು ಅಂತ ನಾವು 8:30 ಬಿಟ್ಟಿದ್ವಿ, 11:30 ಬಿಟ್ಟಿದ್ವಿ. ಗುರಿ ಇತ್ತು. ನಮ್ಮ ತಿರುಪತಿ ಸ್ವಾಮಿ ಪೂಜೆ ಹೇಳಿದ್ರು, ಇಲ್ಲಿ ಬಂದಿದ್ವಿ. ಇವಾಗ ಆ ಗುರಿ ಇಲ್ಲದೆ ಹೋದ್ರೆ ನಾವು ದಾರಿ ಮೇಲೆ ಎಲ್ಲೋ ಬಿಟ್ಟು ಗೊತ್ತಿಲ್ಲ, ಸಾಯಂಕಾಲ 6 ಗಂಟೆ ಆಗ್ಬಿಟ್ಟು ಪೂಜೆ ಆಗೋದು. ಹಾಗೆ ಪ್ರತಿ ಒಬ್ಬರಿಗೂ ಒಂದು ಗುರಿ ಇರ್ಬೇಕು. ಯಾವ ಗುರಿ ಇರ್ಬೇಕು? ಅದಕ್ಕೆ ಗಗನಾನಂದ ಗುರುಜಿ ಒಳ್ಳೆ ಮಾತಾಡ್ತಾರೆ. ಯಾಕಂದ್ರೆ ಗಗನಾನಂದ ಹೆಸರು ಹಳೆ ಹುಡುಗಳೆಲ್ಲ ಬಂದವರು ತುಂಬಾ ಜನ. ನಾನು ರಚನೆ ಮಾಡಿ ತುಂಬಾ ವರ್ಷ ಆಯ್ತು, ನೋಡೇ ಇಲ್ಲ. ಎಲ್ಲರೂ ಬಂದಿದ್ರು, ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಅವ್ರು ಮಾತಾಡ್ತಾರೆ, ಕಣ್ಣಿಗೆ ಕಲೆ ಕೊಡುವ, ಕಣ್ಣಿಗೆ ಕಲೆ ಕೊಡುವ, ಕಿವಿಗೆ ಶಬ್ದ ತಿಳಿದು ಕೊಡುವ, ಕಣ್ಣಿಗೆ ಕಲೆ ಕೊಡುವ, ಕಿವಿಗೆ ಶಬ್ದ ತಿಳಿದು ಕೊಡುವ, ಬಣ್ಣ ಗಿನ್ನಗಳಿಲ್ಲದೆ ಜಿಹ್ವಗೆ ರಸ ರುಚಿಯ ಕೊಡುವ, ಪ್ರಾಣಿಕೋಟಿಗೆ ಪ್ರಾಣವೆನಿಸಿರುವ, ಪ್ರಾಣವಲ್ಲವೋ ಅದಕ್ಕೆ ಆಧಾರವಾಗಿರುವ, ಸದಾ ಎಡಬಿಡದೆ ಮೂಗಿನೊಲು, ಸದಾ ಎಡಬಿಡದೆ ಮೂಗಿನೊಲು ನುಡಿಸುವ ಪುಣ್ಯ ಪುರುಷರಿಗೆ ಗಗನಾನಂದನಾಗಿರುವ. ಯಾವುದು ಹೇಳ್ತಾರೆ? ಈ ಕಣ್ಣಿಗೆ ಯಾವ ಕಲೆ ಕೊಟ್ಟಿದೆ, ಕಿವಿಗೆ ಯಾವ ಶಬ್ದ ಕೊಡ್ತಾ ಇದೆ? ಸತ್ಯ ಹೇಳ್ಬಿಟ್ರು ಗುರುಜಿಯವರೇನೋ. ಈ ಜಿಹ್ವೆಗೆ ರಸ ರುಚಿಯ ಕೊಡುವ, ಎಲ್ಲಿಂದ ಬರ್ತಾ ಇದೆ ಅದು? ಹಾಗೆ ಈ ಪ್ರಾಣಕೋಟಿಗೆ 84 ಲಕ್ಷ ಜೀವರಾಶಿಗಳು ಅಂತ ಕೇಳ್ತಾ ಇದ್ದೀವಿ. ಯಾವ್ದಪ್ಪ ಅದಕ್ಕೆಲ್ಲ ಪ್ರಾಣ ಅನಿಸಿರೋದು ಯಾವುದು? ಆ ಪ್ರಾಣಕ್ಕೆ ಆಧಾರ ಯಾವುದು? ಅದು ತಿಳ್ಕೊಬೇಕು. ಅದನ್ನ ತಿಳಿಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವ್ರು ಹೇಳ್ಬಿಟ್ರು, ಅತ್ಯಂತ ಮಂಡಲಾಕಾರಂ ವ್ಯಾಪ್ತಂ ಏನ ಜರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಕಡೆ ಇದೆಯಲ್ಲ ಸ್ವಾಮಿ, ಇನ್ಯಾಕಿಲ್ಲ ಹೋಗ್ಬೇಕು, 3 ತಿಂದ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿನಿ, ನಾನು ಆಗೋಗ್ಬಿಟ್ಟಿನಿ, ಉಪದೇಶ ತಗೊಂಡಿನಿ ಅಂದ್ರೆ ಆಗೋದಿಲ್ಲ. ಎಲ್ಲ ಹೇಳ್ಬಿಟ್ಟಾರಲ್ಲ ಸ್ವಾಮಿಗಳು, ಎಲ್ಲ ಕಡೆ ಇದೆ ಅಂತ ಹೇಳ್ತಾರಲ್ಲ ದೇವರು. ಇನ್ನು ಎಲ್ಲ ಕಡೆ ಇದ್ದಾಗ ಇನ್ನೇನು, ನಾನು ದೀಕ್ಷೆ ತಗೊಂಡ್ಬಿಟ್ಟಿನಿ, ಗುರುಗಳು ನಾನು ನೋಡ್ಕೊಂಡ್ಬಿಡ್ತಾರೆ ಅಂತ 3 ತಿಂದು ಮಲ್ಕೊಂಡ್ಬಿಟ್ರೆ ನಡೆಯೋದಿಲ್ಲ ಕೆಲಸ. ಇಲ್ಲಿ ಅದನ್ನ ಒಂದು ಮಾರ್ಗ ಬೇಕು, ಅದಕ್ಕೊಬ್ರು ಗುರು ಬೇಕು, ದಾರಿ ತೋರಿಸಬೇಕು. ಆ ದಾರಿಯಿಂದ ಯಾವ ಮಹಾತ್ಮರಾದರೆ ನುಡಿತಾರೋ, ಗುರುಗಳು ಹೇಳಿದಂಗೆ
ಸಾಂಖ್ಯ ತಾರಕ ಕುಂಡಲಿನಿ ಯೋಗ ಸಚ್ಚಿದಾನಂದ 4 ಅಭ್ಯಾಸ ಯಾರು ಮುಗಿಸ್ಕೊಂತಾರೋ ಅವ್ರು ಅದನ್ನ ಟಚ್ ಮಾಡಕ್ಕಾಗತ್ತೆ, ಆ ಸ್ಥಿತಿಗೆ ಹೋಗಕ್ಕಾಗತ್ತಪ್ಪ. ಈಸಿಯಾಗಿ ಯಾರಿಗೂ ಸಿಗೋದಿಲ್ಲ. ಅರ್ಥ ಮಾಡ್ತಾರೆ. ಆ ಒಂದು ಸಾಂಖ್ಯದಲ್ಲಿ ಯಾವುದು ಈ ಸೃಷ್ಟಿ ಯಾವುದಿದೆಯೋ ಆ ಸೃಷ್ಟಿ ಇರೋದೆಲ್ಲ ಎಲ್ಲಿದೆ ಅಂತ ಸಾಂಖ್ಯದಲ್ಲಿ ನೀನು ಅನುಭವ ಪಡೆದರೆ ಮಾತ್ರ ನಿನ್ಗೆ ಅದಕ್ಕೆ ಮೇಲೆ ನಂಬಿಕೆ ಬರುತ್ತೆ. ಬಿಟ್ರೆ ಆ ಸಾಂಖ್ಯ ಮಾಡದೆ ಬರೀ ನಾನು ಓದ್ಕೊಂಡು ನನ್ನ ಸಾಂಖ್ಯ ಸೂತ್ರ ನನ್ಗೆ ಗೊತ್ತು ಅಂತಂದ್ರೆ ನಿನ್ಗೆ ಆಗೋದಿಲ್ಲ, ಅದು ನಿನ್ಗೆ ಅನುಭವ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀರಲ್ಲಿ ಮೀನಿರುತ್ತೆ, ಮೀನು ಹಿಂಗಿಂಗ್ ಓಡಾಡ್ತಾನೆ ಇರುತ್ತೆ. ಆ ಮೀನ್ ಕಂಡ್ರೆ ಏನ್ ನಿನ್ ಕೆಲಸ ಅಷ್ಟೊಂದು ಓಡಾಡ್ತದೆ ಬಿಸಿಯಾಗಿ ಅಂತಂದ್ರೆ, ಸ್ವಾಮಿ ನಾನು ನೀರ್ ಸಿಕ್ಕಿಲ್ಲ ಹುಡ್ತಾ ಇದೀನಿ ಅಂತಾರೆ. ಹಂಗಾಗೋಗ್ಬಿಡುತ್ತೆ ನಮ್ಮ ಬದುಕು. ನಾವು ದೇವರಲ್ಲೇ ಇರ್ತೀವಿ, ದೇವರು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಮೂಲಸ್ಥಾನಕ್ಕೆ ಹೋಗಲೇಬೇಕು. ಆ ಸತ್ಯದ ಕರೆ ನೀನು ಆ ಸಾಂಖ್ಯ ಸೂತ್ರ ತಿಳ್ಕೊಂಡು ಅಂತರಂಗದಿಂದ ಆ ಒಂದು ಪಾಯಿಂಟ್ ಎಲ್ಲಿದೆಯೋ ಗುರುಗಳು ತೋರಿಸ್ತಾರೆ. ಅಭ್ಯಾಸ ಆದ್ಮೇಲೆ ಇನ್ನೊಂದು ಅಭ್ಯಾಸ, ಅದಾದ್ಮೇಲೆ ಇನ್ನೊಂದು ಅಭ್ಯಾಸ ಮಾಡ್ತಾರೆ, ತೋರಿಸ್ತಾರೆ. ಅದಾದ್ಮೇಲೆ ಹೋಗಿ ನೀನು ಆ ಸ್ಥಿತಿಗೆ ಹೋದ್ರೆ ಮಾತ್ರ ಆ ಗುರಿ ಮುಟ್ಟಕ್ಕೆ ಆಗತ್ತೆ. ಬಿಟ್ರೆ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ಆ ಸಾಂಖ್ಯ ಯೋಗದಲ್ಲಿ ಪ್ರತಿ ಒಂದು ಹೊರಗಡೆ ಏನೇನಿದೆಯೋ ಈ ಸೃಷ್ಟಿನಲ್ಲಿ ಅಷ್ಟು ನೀನು ಹೊರಗಡೆ ದರ್ಶನ ಪಡಿಬೇಕು, ಅನುಭವಕ್ಕೆ ನೀನು ಬರಬೇಕು. ಅದು ಬಂದಾಗ ಓಹೋ ನಮ್ಮ ಗುರುಗಳು ಹೇಳಿದ್ದು ಸತ್ಯ, ಇಡೀ ಸೃಷ್ಟಿ ನನ್ನ ಒಳಗಡೆ ಇದೆ, ಹಂಗಾದ್ರೆ ದೇವರು ನನ್ನ ಒಳಗಡೆ ಇರೋದಕ್ಕೇನೆ ಇದೆಲ್ಲ ನನ್ನ ಒಳಗಡೆ ಅನುಭವ ಬರ್ತಾ ಇದೆ ಅನ್ನೋ ನಂಬಿಕೆ ಆ ಶಿಷ್ಯನಿಗೆ ಬರ್ಬೇಕವಾಗ. ಯಾರಿಗೆ ಅದು ನಂಬಿಕೆ ಬಂದು ಅನುಭವಗಳನ್ನ ಗುರುಗಳಿಗೆ ತಿಳಿಸ್ತಾರೋ ಅವರಿಗೆ 2ನೇ ಅಭ್ಯಾಸ ಕೊಡ್ತಾರೆ, ತಾರಕ ಯೋಗ ಅಂತ ಕೊಡ್ತಾರೆ. ನೋಡಿ, ಇಲ್ಲಿ 4 ಪದಾರ್ಥ ಇರುತ್ತೆ. ಈಗ ತರಕಾರಿ ಒಬ್ರು ಬೆಳಿತಾರೆ, ಅದನ್ನ ಒಬ್ರು ಹೋಲ್ಸೇಲ್ ತಗೊಂತಾರೆ, ಲೋಳೆ ಅದನ್ನ ತಗೊಂಡ್ಬಂದು ಮಾರ್ಕೆಟ್ ನಲ್ಲಿ ಹಾಕ್ತಾರೆ. ಅಲ್ಲಿಂದ ಡೀಟೇಲ್ ಆಗಿ ಯಾರು ಎಷ್ಟಿಷ್ಟು ಬೇಕೋ ಅಷ್ಟು ಮಾರ್ತಾರೆ, ಒಬ್ಬರು ಕಟ್ ಮಾಡಿ ತಿಂತಾರೆ. ಈ 4 ಭಾಗ 4 ಭೇದಗಳು, ಭೇದ ಅಂತ 4ರಲ್ಲೇ ಇರೋದು. ಅರ್ಥ ಮಾಡ್ತಾರೆ. ಒಂದು ದೇಹ, ಅದಕ್ಕೆ ಆಧಾರವಾಗಿರೋ ಆತ್ಮ, ಆತ್ಮಕ್ಕೆ ಆಧಾರವಾಗಿರೋ ಪರಮಾತ್ಮ, ಪರಮಾತ್ಮಕ್ಕೆ ಆಧಾರವಾಗಿರೋ ಸತ್ಯ. ಅಲ್ಲಿಂದಲೇ ಬರಬೇಕು. ಇದು ನಿಮ್ಸ್ ಇರುತ್ತಮ್ಮೆ, ತೀರ್ಮಾನ ಆಗುತ್ತೆ. ಇದು ಈಗಲೇ ನಿಮ್ ಕ್ವಶನ್ ಹಾಕ್ಬಿಟ್ರೆ ಆಗೋದಿಲ್ಲ, ತೀರ್ಮಾನ ಆಗೋದಿಲ್ಲ. ಅರ್ಥ ಆಗುತ್ತಾ? ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ತಾರಕದಲ್ಲಿ ಯಾವುದು ನಮಗೆ ಈ ಮನಸ್ಸು, ದೇಹ, ಇಂದ್ರಿಯಗಳು ಯಾವ್ದು ಹಿಡ್ಕೊಂಡು ಆ ಮಾಯೆನಲ್ಲಿ ಸುಡಿನಲ್ಲಿ ನಾವು ಸುತ್ತಾ ಇದ್ದೀವೋ ಅದರಿಂದ ಚೈತನ್ಯದ ಕಡೆ ನಾವು ಕಳಿಸ್ತೀವಿ. ಅರ್ಥ ಮಾಡ್ಕೊಳ್ಳಿ. ಆ ಚೈತನ್ಯದಿಂದ ಆ ಸತ್ಯಕ್ಕೆ ಆ ಯಾವ್ದಿದೆಯೋ ನಾನು ನೀನು ಅಂತ ಎರಡು ಮಧ್ಯದ ಯಾವ್ದು ಉಸಿರಾಟ ಆಡ್ತಾ ಇದೆಯೋ ಅದರ ಕಡೆ ನಾವು ಪ್ರಯಾಣ ಬೆಳೆಸಬೇಕು. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವಾಗ ನಾವು ಆ ಅಭ್ಯಾಸ ಮಾಡ್ಕೊಂತೀವೋ ಅಲ್ಲಿ ನಮಗೆ ಈ ಮನಸ್ಸಿನ ಒಂದು ಪ್ರಭಾವ ಕಡಿಮೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಆ ಮನಸ್ಸಿನ ಪ್ರಭಾವ ಯಾವಾಗ ನಮಗೆ ಕಡಿಮೆ ಆಗುತ್ತೋ ಅವಾಗ ಆ ಸತ್ಯ ಒಂದು ಆ ಚೈತನ್ಯ ಸ್ವರೂಪ ನೀನು ಏನಾಗಿದೆಯೋ ಆ ಒಂದು ಮಟ್ಟಕ್ಕೆ ಹೋದಾಗ ಗುರುಗಳು ನಿನ್ನ 3ನೇ ಅಭ್ಯಾಸ ಕರ್ಕೊಂಡು ಹೋಗ್ತಾರೆ. ಆ 3ನೇ ಅಭ್ಯಾಸದಲ್ಲಿ ಕುಂಡಲಿನಿ ಯೋಗ ಅಂತ 3 ಬಂಧನ ಹಾಕಿಸಿ ನಮಗೆ 41 ದಿವಸ ಊಟ ಇಲ್ದೇನೆ ನಮ್ಮನ್ನ ಆ ಒಳಗಡೆ ಕೂರಿಸಿ ಆ ಒಂದು ಮೂಲಾಂತರ, ಜಾಲಾಂತರ, ವಡ್ಯಾನ ಅಂತ 3 ಬಂಧನಗಳನ್ನ ಹಾಕಿಸಿ ಯಾವುದು ನೀನು ಸಾಂಖ್ಯದಿಂದ ತಾರಕ ಮಾಡ್ಕೊಂಡು ಬಂದಿದೆಯೋ ಆ ಮೂಲ ಸ್ಥಾನನ ನೀನು ಟಚ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದು 2 ಅಭ್ಯಾಸದಲ್ಲಿ. ಆ 3ನೇ ಅಭ್ಯಾಸದಲ್ಲಿ ಆ ಒಂದು ಮೂಲಾಧಾರದಿಂದ ನಿನ್ನ ಆ ಒಂದು ಸಹಸ್ರಾರಕ್ಕೆ ತರಿಸೋಕ್ಕೋಸ್ಕರ 3 ಬಂಧನಗಳನ್ನ ಹಾಕಿಸಿ ಅಲ್ಲಿಂದ ನಿನಗೆ ಆ ಒಂದು ಸತ್ಯ ಹೇಗಿದೆ ಅಂತ ಆ ಒಂದು ಸ್ಥಾನಕ್ಕೆ ತಗೊಂಡ್ಬರ್ತಾರೆ. ಅದು ಯಾರಿಗೆ? ಕರೆಕ್ಟಾಗಿ ಆ 3 ಅಭ್ಯಾಸ ಸಾಧನೆ ಮಾಡಿರೋರಿಗೆ ಮಾತ್ರ. ಎಲ್ಲ ಕೂತ್ಕೊಂಡು ಬಂದ್ರು ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ.
ಅದನ್ನ ಗುರುಜಿ ಚೆನ್ನಾಗಿ ಹೇಳ್ತಾರೆ, ಬಹಳ ಲಕ್ಷಣವಾಗಿ ಹೇಳ್ತಾರೆ. ಗುರುಜರು ಬರೀತಾರೆ ನೋಡಿ, ಗೊಂಡ್ಲೋಗ ಬಗ್ಗೆ ಹೇಗೆ ಬರೀತಾರೆ, ನಮ್ಮ ನಾರಾಯಣಪ್ಪ ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ ನನ್ಗಿಂತ. ಅವ್ರು ಹೇಳ್ತಾರೆ, ಗಂಗೆ ಯಮುನರ ಕುಡಿಕೊಂಡು, ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಂಗೆ ಯಮುನರ ಕುಡಿಕೊಂಡು ಗಣಪನ ಗುಡಿಗೋದೆ, ಗಣನನಿಲ್ಲದೆ ಅಲ್ಲಿಂದ ಮುನ್ನುಗ್ಗಿ ಕಿರಿಬಾಗಿಲೊಂದಕ್ಕೆ ಹೆಡನಾಗರ ಬಿತ್ತು, ಎಡೆ ತುಳಿದು ಮುನ್ನುಗ್ಗಿ ಸತಿಯರಿಬ್ಬರೋಗಿ ಹೊಸಬಲೊಬ್ಬಲ ಕುಡಿಕೊಂಡೆ, ಅವಳೊಡನೆ ಹೊರಟೆ ಮೂಲಬಾಗಿಲಿಗೆ, ಅವಳೊಡನೆ ಹೊರಟೆ ಮೂಲಬಾಗಿಲಿಗೆ, ಅವಳ ಪ್ರಭಗೆ ಮಂಕಾಯಿತು ಅವಳು ಹೆಣ್ಣಲ್ಲ ಬ್ರಹ್ಮರ ರಾಣಿ, ಅಲ್ಲಿ ಅಡಗಿತ್ತು ಈ ಮೋಹದ ಮಮತೆ, ಅದು ಬಲೆಗುಟ್ಟು ಯೋಗಾನಂದರಲ್ಲಿ ರಟ್ಟು, ಆ ಒಂದು ಸ್ಥಾನವನ್ನ ನಾವು ಆ ಕೊಂಡನೋಗ ಅಭ್ಯಾಸದಲ್ಲಿ ಅಭ್ಯಾಸ ಪಡೆದಿರೋವರೆಗೂ ಮಾತ್ರ ಸುತ್ತದು ಆ ಅನುಭವ. ಆ ಅನುಭವವನ್ನ ಪಡೆದಂತ ಮಹಾತ್ಮರು ಯಾವುದು ಮಣ್ಣು ನಾವು ಬೆಂಕಿಗೆ ಹಾಕಿ ಮಡಕೆ ಆಗಿರುತ್ತೋ, ಮಡಕೆ ಮಾಡಿ ಅದನ್ನ ನಾವು ಬೆಂಕಿಗೆ ಹಾಕಿ ಮಡಕೆ ಆಗಿ ಮತ್ತೆ ಮಣ್ಣಾಗಲವೋ, ಯಾವ ಬೀಜ ಬೆಂಕಿಗೆ ಹಾಕಿ ಸುಟ್ಟು ಮತ್ತೆ ಭೂಮಿಗೆ ಹಾಕಿದರೆ ಮತ್ತೆ ಅದು ಮೊಳಕೆ ಬರೋದಿಲ್ವೋ, ಆ ಒಂದು ಸ್ಥಿತಿ ನಮಗೆ ಗುರುಗಳು ತೋರಿಸ್ತಾರೆ ನೋಡ್ರಿ, ಅಭ್ಯಾಸ ಮಾಡಿಸ್ತಾರೆ. ದೇವ್ರು ಸುಮ್ಮನೆ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಅಕ್ಷರವು ಲೇಖಕ್ಕೆ ತರ್ಕವು ವಾದಕ್ಕೆ ಮಿಕ್ಕಿ ವಿದ್ಯೆಗಳೆಲ್ಲ ತಿರುಪಿಗೆ ಮೋಕ್ಷಕ್ಕೆ 2 ಅಕ್ಷರ ಸಾಕುವ ಸರ್ವಜ್ಞ ಅಂತಾರೆ ಸರ್ವಜ್ಞಮೂರ್ತಿ. ಆವಾಗ ಆ ಒಂದು ಸಚ್ಚಿದಾನಂದ ಅಭ್ಯಾಸ ಅಂತ ಒಂದು ಮುಂದಕ್ಕೆ ಕೊಟ್ಟು ದೇವರು ಸ್ವಲ್ಪ ನೋಡ್ಬಿಡಪ್ಪ, ಇನ್ನ ಏನಾದ್ರು ನಿನ್ ಸಂಶಯ ಇದೆಯೇನೋ ಅಂತೇಳಿ ನಮಗೆ ಲಾಸ್ಟ್ ನಲ್ಲಿ ಯಾರಿಗೆ ಅವ್ರು ಗೊತ್ತಾಗುತ್ತೆ ಇವ್ರಿನ್ನ ಸ್ವಲ್ಪ ಆ ಕಡೆ ಈ ಕಡೆ ಕೆಳಗೆ ಮೇಲೆ ಇದ್ದಾನೆ ಆಡ್ತಾ ಇದ್ದಾನೆ ಅಂತ, ಆವಾಗ ಸಚ್ಚಿದಾನಂದ ದರ್ಪಣ ಯೋಗ ಕೊಟ್ಟು ಅಲ್ಲಿ ನಮಗೆ ಸತ್ಯನ ನೋಡಪ್ಪ ಇದೊಂದು ಸ್ವಲ್ಪ ಗಮನಿಸಪ್ಪ ಅಂತ ಹೇಳಿ ಒಂದು ಅಭ್ಯಾಸ ಕೊಡ್ತಾರೆ. ಅದಕ್ಕೆ ತಾತನವ್ರು ಹೇಳುದು, ಕಣ್ಣುಲ್ಲಂದೆ ಒಚ್ಚು ದುರಿತಮು ಕಣ್ಣುಲ್ಲಂದೆ ಮೋಕ್ಷಮು ಕಣ್ಣುಲ್ಲಂದೆ ಯೋಗ ಮೂಲಮು ಅಮರ ಶ್ರೀ ನಾರಾಯಣ. ಆ ಒಂದು ಯಾವುದಿದೆಯೋ ಸತ್ಯ, ಯಾವ ಮಾರ್ಗ ಇದೆಯೋ ಅದರಲ್ಲೇ ನಾವು ಹೋಗಿ ದೇವ್ರು ಹಾಕ್ಬೇಕೆ ಬಿಟ್ರೆ, ಆ ಒಂದು ಮಾರ್ಗ ಬಿಟ್ಟು ನಾನು ಎಲ್ಲೋ ಸುತ್ಕೊಂಡು ಹೋಗಿ ಅಲ್ಲಿ ಹೋಗ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅಂತೋ ಒಂದು ಘಟಾನುಘಟರು ನಮ್ಮ ಗಗನಾನಂದ ಸ್ವಾಮೀಜಿ ಅವರು ಅಸಾಧಾರಣವಾಗಿ ಬಿಟ್ಟಿಲ್ಲ. ಅವರು ಇವತ್ತು ಮೊನ್ನೆ ಹೇಳ್ತಾ ಇದ್ರು, ಅವ್ರ ಮೌನದಲ್ಲಿ ಯಾರೋ ಉಸಿರಾಡ್ತಾ ಇದ್ರೆ ಓ ಸೌಂಡ್ ಬರ್ತದೆ, ಎಲ್ಲಿಂದ ನೋಡಿದ್ರೆ ಅವ್ರು ಧ್ಯಾನ ಮಾಡ್ತಾರ ಅಲ್ಲಿ ಶಿಲೆ ಹತ್ರ ಕೂತ್ಕೊಂಡು ಕೆಳಗಡೆ ಅಷ್ಟು ಉಸಿರಾಟ ಹಿಡ್ಕೊಂಡು ಧ್ಯಾನ ಮಾಡ್ತಾವ್ರೆ. ಇವತ್ತು ನಮ್ಮ ಗುರುಗಳು ಗಗನಾನಂದ ಸ್ವಾಮಿಗಳು ಹಂಗೆ ಮಾಡ್ತಿದ್ರು, ನಮ್ಮ ಯೋಗಾನಂದ ಸ್ವಾಮಿಗಳು ಹಂಗೆ ಮಾಡ್ತಿದ್ರು. ಮೊನ್ನೆ ಅಲ್ಲಿ ನೋಡಿದ್ರೆ ಅಷ್ಟೊಂದು ದೂರ ಗೆಳಿತಾವ್ರೆ. ಈಗ ಎಷ್ಟೋ ಜನ 90% ಉಸಿರು ಬಿಟ್ಬಿಟ್ಟು ಧ್ಯಾನ ಮಾಡೋದು ಶುರು ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ನಿದ್ದೆ ಮಾಡೋಕೆ ಆರಾಮಾಗಿರ್ತದೆ ಅಲ್ವಾ, ಆ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾರೆ. ಹಂಗ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಆ ಉಸಿರಾಟದಿಂದನೇ ನಾವು ಆ ಸ್ಥಾನಕ್ಕೆ ಹೋಗ್ಬೇಕೆ ಬಿಟ್ರೆ ಅದರಲ್ಲೇ ನಾವು ನಲಿಗಬೇಕು, ಅದರಲ್ಲೇ ಇರಬೇಕು. ಕೊನೆ ಉಸಿರಿರೋವರೆಗೂ ಏನೇ ಬರ್ಲಿ ಏನೇ ಹೋಗ್ಲಿ ಆ ಸ್ಥಾನಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಮರಲ ಪ್ರಯತ್ನ ಮಾಡಿ ಧ್ಯಾನ ಮಾಡ್ಕೊಂಡು ಆ ಸ್ಥಿತಿನಲ್ಲೇ ಇರ್ಬೇಕೆ ಬಿಟ್ಟು ಆ ಸ್ಥಿತಿ ಬಿಟ್ಟು ನಾವು ಪಕ್ಕಕ್ಕೆ ಹೋಗಬಾರ್ದು. ಆ ರೀತಿ 4 ಅಭ್ಯಾಸಗಳನ್ನ ನಾವು ಮುಗಿಸ್ಕೊಂಡು ಲಾಸ್ಟ್ ನಮಗೆ ಪರಿಪೂರ್ಣ ಭಾವ ಅಂತ ಒಂದು ನಮ್ಗೆ ಹೇಳ್ತಾರೆ. ಅದನ್ನ ನಮ್ಮ ಪಾಪಣ್ಣ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಪರಿಪೂರ್ಣ ಅಂದ್ರೆ ಏನು ಅಂತಂದ್ರೆ, ನೋಡ ಇಲ್ಲಿ ಯಾವುದು ಮನಸ್ಸನ್ನೇ ಬೀಜ ಇದೆಯೋ ಆ ಬೀಜನ ಬೆಂಕಿ ಜ್ಞಾನಾಗ್ನಿ ಅನ್ನೋ ಒಂದು ಬೆಂಕಿಯಿಂದ ಸುಡ್ಬೇಕು ಕಣೋ. ಅದು ಅದರಿಂದ ಸುಟ್ಟಿಲ್ಲ ಅಂದ್ರೆ ಅದು ಸಾಯೋದಿಲ್ಲ ಅಂತ. ಅಂತೋ ಜ್ಞಾನಾಗ್ನಿ ನಿನ್ನ ಒಳಗಡೆನೆ ಉದ್ಭವ ಆಗ್ಬೇಕು. ನಾನು ಹೇಳಿದ್ದು ನೀನ್ ತಗೊಂಡ್ರೆ ನೀನ್ ಬರೋದಿಲ್ಲ.
ನಿನ್ನ ಒಳಗಡೆ ನಿನಗೆ ಅನುಭವ ಬರಬೇಕು. ಅಂತೋ ಜ್ಞಾನಾಜ್ಞಾನ ಈ ಒಂದು 4 ಅಭ್ಯಾಸದಿಂದ ನಾವು ತಿಳ್ಕೊಂಡು ಅದನ್ನ ಮುಂದೆ ನಾವು ಪರಿಪೂರ್ಣ ಕಡೆ ಹೋಗ್ಬೇಕು. ಆ ಪರಿಪೂರ್ಣ ಅನ್ನೋದು ಏನಪ್ಪ ಅಂತಂದ್ರೆ ನಮ್ಮ ತಲೆನಲ್ಲಿ ಒಂದೇ ಮಾತಾಡ್ತಾರೆ, ಊರಿಗೆ ಉಂಡವಾಡು ದೇವ್ರು, ಊರಿಗೆ ವಾಡು ಜೀవుడు, ಊರಿಗೆ ಉಂಡವಾಡು ಎವರು. ಅದಕ್ಕೆ ಹೇಳ್ತಾರೆ ಅವರು, ಎಷ್ಟು ಲಕ್ಷಣವಾಗಿ ಹೇಳ್ತಾರೆ ನೋಡಿ. ಉತ್ತದಿ ಊತದಿರ ಓ ಜೀವ ಉನ್ನದಿ ಕನು ಕೋರ, ಉತ್ತದಿ ಊತದಿರ ಉತ್ತದಿ ಊತದಿ ಊಹ ಜಗಂಬಿದಿ, ಉತ್ತದಿ ಊತದಿ ಊಹ ಜಗಂಬಿದಿ ವಿತ್ತೂಲೇಖನೆ ವಿಶ್ವಮು ಕಲಿಗೆನು, ಉತ್ತದಿ ಊತದಿರ ಓ ಜೀವ ಉನ್ನತಿ ಕನು ಕೋರ, ಉತ್ತದಿ ಊತದಿರ ಕನ್ನದಿ ವಿನ್ನದಿ ಕಾಣೆ ಕಾದದಿ, ಕನ್ನದಿ ವಿನ್ನದಿ ಕಾಣೆ ಕಾದದಿ ಅನ್ನದಿ ಉನ್ನದಿ ಅಸಲೇ ಕಾದದಿ, ಉತ್ತದಿ ಊತದಿರ ಓ ಜೀವ ಉನ್ನತಿ ಕನು ಕೋರ, ಉತ್ತದಿ ಊತದಿರ ದಾರನ ಮೂಲಕು ನದಿ ದೂರಮಯುನ್ನದಿ, ಧರನ ಮೂಲಕು ನದಿ ದೂರಮಯುನ್ನದಿ ಮೀರಿನ ಅಚಲಮು ಚೇರಿನ ವಾರಿಕೆ, ಉತ್ತದಿ ಊತದಿರ ಓ ಜೀವ ಉನ್ನತಿ ಕನು ಕೋರ, ಉತ್ತದಿ ಊತದಿರ. ಇದು ಸತ್ಯ. ಈ ಸತ್ಯನ ನಾವು ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ನಾವು ಅಪ್ಡೇಟ್ ಆಗಬೇಕು. ಎಲ್ಲಿಂದ? ಸಾಂಖ್ಯದಿಂದ ತಾರಕ್ಕೆ, ತಾರಕದಿಂದ ಕುಂಡಲಿಯೋಗಕ್ಕೆ, ಕುಂಡಲಿಯೋಗದಿಂದ 4ನೇ ಅಭ್ಯಾಸ ಸಚ್ಚಿದಾನಂದ ಅಭ್ಯಾಸಕ್ಕೆ ಅಪ್ಡೇಟ್ ಆಗಿ ನಮ್ಮ ಮೆದುಳು ಯಾವಾಗ ಅಪ್ಡೇಟ್ ಆಗುತ್ತೋ, ಯಾವಾಗ ನಾವು ಏನಿ ತುಂಬಿಕೊಂಡಿದ್ದೀವಿ ಒಳಗಡೆ ಅದನ್ನೆಲ್ಲ ಇಳಿಸ್ಕೊಂಡು ಆ ಸತ್ಯದ ಕಡೆ ನಾವು ಯಾವಾಗ ನಾವು ಆ ಒಂದು ಖಾಲಿ ಮಾಡ್ಕೊಂಡು ಆ ಸ್ಥಿತಿಗೆ ಹೋಗ್ತೀವೋ ಅನ್ನೋರು ಮಾತ್ರ ದೇವರಾಗಕ್ಕೆ ಸಾಧ್ಯ ಆಗುತ್ತೆ. ಬಿಟ್ರೆ ತಿಳ್ಕೊಂಡು ನಾನೆಲ್ಲ ಬರುತ್ತೆ ನನಗೆ ಗೊತ್ತು ಅಂತಂದು ಹೋದರೆ ಅದು ಆಗೋದಿಲ್ಲ ಅಂತ ಹೇಳ್ತಾ, ಸತ್ಯನ ನಮ್ಮ ಗುರೂಜಿಯವರು ಜಗನಾನಂದ ಸ್ವಾಮೀಜಿಯವರು ಯಾವ ರೀತಿ ಹೇಳಿದ್ದಾರೆ ಅಂತ ಒಂದು ಮಾತು ಹೇಳಿ ನಾನು ಉಪನ್ಯಾಸ ಮುಗಿಸ್ತೀನಿ. ಅವ್ರು ಹೇಳ್ತಾರೆ ನೋಡಿ, ಇಷ್ಟು ಲಕ್ಷಣವಾಗಿ ಹೇಳ್ತಾರೆ, ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನೆಂಬ ಹೆಸರು ಪಡೆದವನು ನಾನೇ, ಸೃಷ್ಟಿಯ ಕ್ರಿಯೆಯಿಂದ ಬ್ರಹ್ಮನೆಂಬ ಹೆಸರು ಪಡೆದವನು ನಾನೇ, ಪಾಲನೆಯ ನೆಪದಲ್ಲಿ ನಾರಾಯಣೆಂಬ ಹರಿವು ಕಂಡವನು ನಾನೇ, ಪ್ರಳಯ ಕಾಲದ ಸ್ಥಿತಿಯಿಂದ ಶಿವನೆನಿಸಿದವನು ನಾನೇ, ಇವು 3 ಕರ್ಮಗಳಿಂದ ಬ್ರಹ್ಮ ವಿಷ್ಣು ರುದ್ರರು ನಾನೇ, ರಾಮನಾದವನು ವಾಲ್ಮೀಕಿಯಾಗಿ ರಾಮಾಯಣವ ಬರೆದವನು ನಾನೇ, ಕೃಷ್ಣನೆಂಬ ಹೆಸರಿನಲ್ಲಿ ಗೀತೆಯಲ್ಲಿ ನಾನೇ ಸರ್ವಸ್ವವೆಂದವನು ನಾನೇ, ಸಕಲ ಚರಾಚರವ ಗುರ್ತಿಸಿ ಹೆಸರಿಟ್ಟು ಕರೆದವನು ನಾನೇ,
ನಾನಿಲ್ಲದಿರೆ ಈ ಜಗವೆಲ್ಲ ಬರಿ ಬಯಲೆಂಬ ಹರಿವು ಕಂಡವನು ನಾನೇ. ಕನಕನಾಗಿ ನಿಂತು ನಾನೋದರೆ ಹೋಗಬಹುದೆಂದವನು ನಾನೇ. ಯೋಗಾನಂದ ಗುರುವಾಗಿ ಜ್ಞಾನಾನಂದನೆಂಬ ಶಿಷ್ಯನಾದವನು ನಾನೇ. ನಾನಿಲ್ಲದಿರೆ ಒಲಿತು ಕೆಡುಕಗಳಿಲ್ಲ, ಒಲಿತು ಕೆಡುಕಗಳಿಲ್ಲದಿರೆ ಪಾಪ ಪುಣ್ಯಗಳಿಲ್ಲ, ಪಾಪ ಪುಣ್ಯಗಳಿಲ್ಲದಿರೆ ನರಕ ಸ್ವರ್ಗಗಳಿಲ್ಲ, ನರಕ ಸ್ವರ್ಗಗಳಿಲ್ಲದಿರೆ ಹುಟ್ಟು ಮರಣಗಳಿಲ್ಲ, ಹುಟ್ಟು ಮರಣಗಳಿಲ್ಲದಿರೆ ಈ ಜಗವೇನಿಲ್ಲ, ಈ ಜಗವೇನಿಲ್ಲದಿರೆ ಬಯಲಾಯುತ್ತೆಲ್ಲ. ಈ ಜಗವೇ ಬಯಲಾದ ಮೇಲೆ ಹರಿವುದು ಏನಿಲ್ಲ, ಈ ಅರಿವುದು ಏನಿಲ್ಲದಿರೆ ಗುರು ಯೋಗಾನಂದರ ಗುರುಪದವದೆಲ್ಲ, ಯೋಗಾನಂದರ ಗುರುಪದವೇ ಈ ಜ್ಞಾನಾನಂದರ ಪರಮ ಪದವದೆಲ್ಲ. ಹೇಳಿ ಸತ್ಯ ಏನು ಅಂತ ಒಂದು ಸಿಗ್ನಲ್ ಕೊಟ್ಟಿದ್ದೀವಿ. ಅದರಲ್ಲಿ ನೀವೆಲ್ಲರೂ ಆ ಪ್ರಯಾಣದಲ್ಲಿ ಇದ್ದೀರಾ. ಸ್ವಲ್ಪ ಇನ್ನೂ ಕಠಿಣವಾಗಿ ಆ ಮಾರ್ಗವನ್ನು ನಿಷ್ಠೆಯಿಂದ ಆ ಗುರುಗಳನ್ನ ಹಿಡ್ಕೊಂಡು ಸಾಧನೆ ಧ್ಯಾನ ಮಾಡಿಕೊಂಡು ಆ ಒಂದು ಸ್ಥಿತಿಗೆ ತಲುಪ್ತೀರಾ ಅಂತ ಹೇಳ್ಕೊಂತ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.